ರಾಜಣ್ಣ ಅವರು ಅವತ್ತು ಟಾರ್ಗೆಟ್ ಆಗಿದ್ರು. ಭೇಟಿ ಮಾಡೋ ಅಗತ್ಯ ಇದೆಯಾ ಸರ್? ಯಾರಿಗೆ ಸತೀಶ್ ಜಾರಕಿಹೊಳಿ ಅವರು ಡಿಸಿಎಂ ನೋಡಿ ಕೇಳಿ, ಸತೀಶ್ ಜಾರಕಿಹೊಳಿ ಅವರು ಇನ್ನೊಬ್ರು ಅವರೆಲ್ಲ ಕ್ಯಾಬಿನೆಟ್ ಸಚಿವರು ಇರ್ತಾರೆ, ಕೊಲೀಗ್ಸ್ ಇರ್ತಾರೆ. ಅವರುಗಳು ಪರಸ್ಪರವಾಗಿ ಅವ್ರ ಇಲಾಖೆಯಲ್ಲಿ ಆಗ್ತಕ್ಕಂಥ ಕೆಲಸ ಇರ್ತವೆ, ಇವ್ರ ಇಲಾಖೆಯಲ್ಲಿ ಆಗ್ತಕ್ಕಂಥ ಕೆಲಸಗಳು ಇರ್ತವೆ. ಅದರಿಂದ ಯಾರೇ ಮಂತ್ರಿಗಳು ಯಾರನ್ನೇ ಭೇಟಿ ಮಾಡಿದ್ರು ಕೂಡ ಅದಕ್ಕೆ ರಾಜಕೀಯ ಅರ್ಥ ಕಲ್ಪಿಸಬಾರದು ಅಂತ ಹೇಳಿದ್ದಾರೆ. ವಾಲ್ಮೀಕಿ ಸಮುದಾಯದ ಟಾರ್ಗೆಟ್ ಚರ್ಚೆ ಮಾಡ್ತೀವಿ ಅಂತ ಹೇಳಿರೋದು. ನೋಡಿ ಅದು ಯಾರ್ಯಾರು ಯಾವ್ಯಾವ ಅಜೆಂಡಾ ಇಟ್ಕೊಂಡು ಚರ್ಚೆ ಮಾಡ್ತಾರೋ ನನಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿರೋದೇನಂದ್ರೆ ಅವರು ಎಲ್ಲ ಕೊಲೀಗ್ಸ್ ಇರ್ತಾರೆ. ಕೊಲೀಗ್ಸ್ ಯಾರು ಪರಸ್ಪರ ಭೇಟಿ ಮಾಡ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯ ದೋಷ ನನಗೆ ಕಂಡು ಬರ್ತಾ ಇಲ್ಲ. ಸರ್, ಜಮೀರ್ ಅವರು ನಾನು ಕೇರಳಕ್ಕೆ ಹೋಗಿದ್ದು ಪಕ್ಷದ ಶಿಸ್ತಿನ ಕಾರಣಕ್ಕೆ ಅಥವಾ ಪಕ್ಷ ಹೇಳಿದ ಕಾರಣಕ್ಕೆ, ನಾನು ಮೋಜು ಮಸ್ತಿ ಮಾಡಕ್ ಹೋಗಿರ್ಲಿಲ್ಲ. ಪಕ್ಷ ಹೈಕಮಾಂಡ್ ಹೇಳಿತ್ತು ಇದ್ರೆ ಈಗ ಶಾಮನೂರು ಶಿವಶಂಕರಪ್ಪನವರು ದಿವಂಗತರಾಗಿದ್ದಾರೆ, ಅವ್ರ ಬಗ್ಗೆ ನಾವು ಯಾವುದೇ ರೀತಿಯ ಕಾಮೆಂಟ್ಸ್ ಮಾಡಬಾರ್ದು, ಗೊತ್ತಾಯ್ತಾ. ಆದರೂ ಕೂಡ ಶಿವಮೊಗ್ಗ ಎಲೆಕ್ಷನ್ಗೆ ಹೋಗಿ ಅವರು ರಾಘವೇಂದ್ರನಿಗೆ ಮತ ಹಾಕಿ ಅಂತೇಳಿ ಭಾಷಣ ಮಾಡಿಬಿಟ್ರು. ಅವಾಗೇನು ಕ್ರಮನೇ ಆಗಲಿಲ್ಲ. ಇಸ್ ಇಟ್ ನಾಟ್ ಅಮೌಂಟ್ಸ್ ಟು ಇನ್ಡಿಸಿಪ್ಲಿನ್. ಮತ್ತು ಅವಾಗ ಇವರೇ ಎಲ್ಲರೂ ಇದ್ರಲ್ಲ, ಏನ್ ಮಾಡ್ತಿದ್ರು ಇವರೆಲ್ಲ? ಅವ್ರಿಗೆ ಅಟ್ಲೀಸ್ಟ್ ಒಂದು ಹೇಳೋವರೆಗೂ ಮುಗಿಸ್ಬಿಟ್ರಿ. ಮೌಖಿಕವಾಗಾದ್ರೂ ಕೂಡ ಅವ್ರಿಗೊಂದು ಎಚ್ಚರಿಕೆ ಕೊಡ್ಬೇಕಾದ್ರೆ ಏನೋ ಕೊಟ್ಟಿದ್ರ? ಮತ್ತು ಅವ್ರು ಹೋಗಿ ಡಯಾಸ್ ಹಾಕೊಂಡು ಡಯಾಸ್ ಮೇಲೆ ರಾಘವೇಂದ್ರನಿಗೆ ಮತ ಹಾಕಬೇಕು ಅಂತ ಹೇಳಿ ಮಾತಾಡ್ತಾರೆ. ನಾವು ಅವ್ರ ಬಗ್ಗೆ ಆರೋಪ ಮಾಡ್ತಾ ಇಲ್ಲ, ಸಂಗತಿ ಹೇಳ್ತಾ ಇದ್ದೀನಿ ಅಷ್ಟೇ. ಸುರ್ಜೇವಾಲಾ ಅವರು ಕೂಡ ಇದನ್ನೆಲ್ಲನೂ ಚರ್ಚೆ ಮಾಡಬೇಕಾಯಿತು. ಸಮರ್ಥ ಸಹ ಅವೆಲ್ಲನೂ ಕೂಡ ಇಂಡಿಕೇಶನ್ ಇಂಡಿಸಿಪ್ಲಿನ್ ಅದೆಲ್ಲ. ಈಗ ಅವ್ರದ್ದು ಘೋಷಣೆ ಆಗೋದಕ್ಕಿಂತ ಮುಂಚೆನೆ ಹೋಗಿ ನಾಮಪತ್ರ ಸಲ್ಲಿಸ್ತಕ್ಕಂಥದ್ದು, ಪಕ್ಷದಲ್ಲಿ ಶಾಸಕರಾಗಿದ್ದುಕೊಂಡು ಇನ್ನೊಂದು ಪಕ್ಷಕ್ಕೆ ವೋಟ್ ಹಾಕಿ ಅಂತೇಳಿ ಬಹಿರಂಗವಾಗಿ ಹೇಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಪಕ್ಷಕ್ಕೆ ಇಂಡಿಸಿಪ್ಲಿನ್ ಇದೆ ಪಕ್ಷದಲ್ಲಿ ಅಂತಕ್ಕಂಥದ್ದನ್ನ ತೋರಿಸ್ತಾರೆ. ನೋಡಮ್ಮ, ರಾಜ್ಯ ನಾಯಕರು ಹೈಕಮಾಂಡ್ ಎಲ್ಲ ಒಟ್ಟಿಗೆ ಚರ್ಚೆ ಮಾಡಿನೇ ತೀರ್ಮಾನ ಮಾಡೋದು. ಯಾರೊಬ್ಬರೇ ಮಾಡ್ತಾರೆ ಅಂತ ಹೇಳಿ ಏನೋ ತಿಳ್ಕೊಬಾರ್ದು. ನೋಡಿ ಬಂದೇನೋ ಮಿನಿಸ್ಟರ್ ತಗೊಳ್ಳಿ. ನೋಡ್ರಿ, ರಾಜಕೀಯದಿಂದ ಹೇಳಿದ್ವಿ, ಪೊಲಿಟಿಕಲ್ ಕಂಪಲ್ಷನ್ಸ್ ಏನ್ ಬರ್ತವೆ ಅಂತ ಗೊತ್ತಿಲ್ಲ. ಹೋಗ್ಬಿಟ್ಟು ಬನ್ನಿ, ಹೊರಟಿದ್ದಾರೆ ಎಲ್ಲ ಪಾಪ. ಆಯ್ತಲ್ಲ, ಹೇಳಿದ್ನಲ್ಲ, ನಾನು ಆಗ್ಬೇಕು ಅಂತ ಪ್ರಯತ್ನ ಮಾಡೋದಿಲ್ಲ, ನಾನು ಆಗೋದು ಇಲ್ಲ. ಹಿರಿಯ ಶಾಸಕರೆಲ್ಲ ಡೆಲ್ಲಿಗೆ ಹೋಗಿದ್ದಾರೆ ಸರ್. 4 ದಿನ ಎಲ್ಲ ವಾಪಸ್ ಹೊರಟ್ರಲ್ಲ ಡೆಲ್ಲಿಯಿಂದ. ಬೆಳಗ್ಗೆನೆ ಹೊರಟ್ರಲ್ರಿ, ಲ್ಯಾಂಡ್ ಆಗೋರೆಲ್ಲರೂ ತಿಳ್ಕೊಂಬನ್ನಿ. ಅವರೆಲ್ಲರ ಬಯಕೆ ಈಡೇರ್ಲಿ ಅಂತೇಳಿ ನಾನು ಆಶಿಸ್ತೇನೆ. ನೋಡಿ, ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.